ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಕಲ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಜುಲೈ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ವೃಷಭ ರಾಶಿಯವರಿಗೆ, ಈ ರಾಶಿಯ ಅಧಿಪತಿ ಯಾರು, ಈ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಈ ಮಾಸದಲ್ಲಿ ಏನೆಲ್ಲ ಶುಭದಾಯಕವಾಗಿದೆ ಮತ್ತು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವಿಚಾರ ಭವಿಷ್ಯದ ಬಗ್ಗೆ ಹೆಂಗಿದೆ, ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ, ಕೆಲಸ ಕಾರ್ಯಗಳಲ್ಲಿ ಹೇಗಿದೆ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಪೇಜ್ ಅನ್ನು ಫಾಲೋ ಮಾಡಿ. ನಿಮ್ಮ ರಾಶಿ ಯಾವ್ದಿದೆ ಅಂತ ಅದು ಕಮೆಂಟ್ ಮೂಲಕ ತಿಳಿಸಿ. ಹಣಕಾಸಿನ ವಿಚಾರ ನೋಡೋದಾದ್ರೆ, ಹಣಕಾಸಿನಲ್ಲಿ ಉತ್ತಮವಾಗಿರ್ತೀರಿ, ಆದಾಯ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳ ಕಡೆಗೆ ಕಡಿವಾಣ ಹಾಕಬಹುದು, ಬಹಳ ಉತ್ತಮ. ಮತ್ತೆ ನಿಮ್ಗೆ ಬೇಕಾಗ್ತಿರೋಂತ ವಿಚಾರಗಳ ಬಗ್ಗೆ, ಮತ್ತೆ ನಿಮ್ಗೆ ಯಾವ್ದೋ ಒಂದು ವಸ್ತು ಬೇಕಾಗಿರೋದಿಲ್ಲ, ಬಟ್ ಯಾವ್ದೋ ಒಂದು ಮಾತು ಕೇಳಿ ಅದು ತಗೋತಕ್ಕಂಥದ್ದು ಮತ್ತೆ ಹಣ ವ್ಯರ್ಥ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ನೀವು ಸ್ವಲ್ಪ ಜಾಗೃತರಾಗಿರ್ಬೇಕು. ಮತ್ತೆ ಹೂಡಿಕೆ ಮಾಡುವ ಮುಂಚೆ ಯಾರನ್ನಾದ್ರೂ ಕೇಳಿ ಅಥವಾ ಅದರಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಬೇಕು. ನೀವು ಹೂಡಿಕೆ ಮಾಡ್ಬೇಕಾಗಿತ್ತಂದ್ರೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಅದಾದ ಮೇಲೆ ನೀವು ಹೂಡಿಕೆ ಮಾಡಿದ್ದೇ ಆದ್ರೆ ನಿಮ್ಗೆ ಸಂಪೂರ್ಣವಾಗಿ ಲಾಭದಾಯಕವಾಗಿ ಆಗ್ತಕ್ಕಂಥದ್ದು ಇದೆ. ವೃತ್ತಿ ಮತ್ತು ಉದ್ಯೋಗ ಕಡೆ ನೋಡೋದಾದ್ರೆ, ಉದ್ಯೋಗಿಗಳಿಗೆ ಸ್ಥಿರವಾದ ಸಮಯ ಎಂದು ಹೇಳಬಹುದು. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು, ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಹಿರಿಯ ಅಧಿಕಾರಿ, ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆ ಮತ್ತು ಮುನ್ನಡೆ ಸಿಗುವಂತ ಸಾಧ್ಯತೆ ಇದೆ. ಮತ್ತು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಮೊದಲು 15 ದಿವಸಗಳ ಕಾಲದಲ್ಲಿ ಸ್ವಲ್ಪ ಏರಿಳಿತಗಳು ಕಾಣಬಹುದು. ಅದಾದ್ಮೇಲೆ ನೀವು ಇಷ್ಟು ದಿವಸ 15 ದಿವಸ ಏನ್ ಕಷ್ಟ ಪಡ್ತೀರಲ್ವಾ, ಅದಕ್ಕೆ ಫಲ ಅನ್ನೋದು ಸಿಗ್ತಕ್ಕಂಥದ್ದು, ಅದಕ್ಕೆ ಒಂದು ಮೆಚ್ಚುಗೆ ಅನ್ನೋದು ಸಿಗ್ತಕ್ಕಂಥದ್ದು ಇದೆ. ಯಾವ್ದಾದ್ರು ಉದ್ಯೋಗದಲ್ಲಿ ಇರ್ತೀರಾ, ಯಾವ್ದೋ ಕೆಲಸದಲ್ಲಿ ಇರ್ತೀರಾ, ಯಾವ್ದೋ ಫ್ಯಾಕ್ಟರಿ ಕೆಲಸ ಮಾಡ್ತೀರಾ, ಯಾವ್ದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮ ಸೀನಿಯರ್ ನೀವು ಮಾಡಿರ್ತಕ್ಕಂಥ ನೀವು ಏನು ಶ್ರಮ ಹಾಕಿರ್ತೀರಲ್ವಾ, ಆ ಶ್ರಮಕ್ಕೆ ಒಂದು ಗೌರವ ಅನ್ನೋದು ಸಲ್ಲುತ್ತದೆ. ಆ ಶ್ರಮಕ್ಕೆ ಅನ್ನೋದು ಒಂದು ಮೆಚ್ಚುಗೆ ಅನ್ನೋದು ಕಾಣ್ತೀರಿ. ನೀವು ಇಷ್ಟು ದಿವಸ ಏನು ಈ ಒಂದು 15 ದಿವಸಗಳ ಕಾಲದಲ್ಲಿ ಎಷ್ಟು ಪರಿಶ್ರಮ ಆಗ್ತಿರಲ್ವಾ, ಅದಕ್ಕೆ ಮೆಚ್ಚುಗೆ ಅನ್ನೋದು ಕಾಣ್ತೀರಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಮ್ಯತೆಯಿಂದ ಕಾಣ್ತೀರಿ. ಶಾಂತಿ, ಸೌಮ್ಯತೆ ಮತ್ತು ಸೌಹಾರ್ದತೆ ಅನ್ನೋದು ನಿಮ್ಮ ಹತ್ರ ಬರುತ್ತೆ. ಮತ್ತೆ ಎಲ್ಲರೂ ಅನನ್ಯವಾಗಿ ಚೆನ್ನಾಗಿರ್ತೀರಿ. ಸಂಗಾತಿಯೊಂದಿಗೆ ಒಳ್ಳೆಯ ಬಾಂಧವ್ಯ, ಸಂಗಾತಿಯೊಂದಿಗೆ ಖುಷಿಯಾಗಿರ್ತೀರಿ. ಸತಿ ಪತಿಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಇಳ್ಸು ಮುರ್ಸು ಇತ್ತು ಅಂದ್ರೆ ಈ ಮಾಸದಲ್ಲಿ ಅದೆಲ್ಲ ದೂರವಾಗಿ ಪತಿ ಪತ್ನಿಯ ಮಧ್ಯದಲ್ಲಿ ಒಳ್ಳೆಯ ಬಾಂಧವ್ಯ ಅನ್ನೋದು ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಇನ್ನೊಂದು ವಿಚಾರ, ಆದಷ್ಟು ಹೆಣ್ಣು ಮಕ್ಕಳು ಮುಂಗೋಪಿಗಳಾಗಿರ್ತಾರೆ. ಹಾಗಾಗಿ ನಿಮ್ಮ ಕೋಪ, ನಿಮ್ಮ ಸಿಟ್ಟು ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು. ಪ್ರೀತಿ ಪ್ರೇಮ, ಲವ್ ಲೈಫ್ ಹೇಗಿದೆ ನೋಡೋಣ ಬನ್ನಿ. ಸಣ್ಣ ಪುಟ್ಟ ಗೊಂದಲಗಳು ಮತ್ತೆ ಸಣ್ಣ ಪುಟ್ಟ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳನ್ನು ಕಾಣಬಹುದು, ಆದರೆ ಅದನ್ನ ಸಂಪೂರ್ಣವಾಗಿ ಸ್ವಲ್ಪ ಅಹಂಕಾರ ಅನ್ನೋದು ಕಡಿಮೆ ಮಾಡಿ ಹೋಗಿದ್ರೆ ನೀವು ಇಬ್ಬರು ಅನ್ಯೋನ್ಯವಾಗಿ ಚೆನ್ನಾಗಿರ್ತೀರಾ ಅಂತ ಹೇಳಬಹುದು. ವಿವಾಹಿತರಿಗೆ ಹಳೆಯ ವೈಮನಸ್ಸು ದೂರವಾಗಿ ಪರಸ್ಪರ ಹೊಂದಾಣಿಕೆ ಹೆಚ್ಚಾಗುತ್ತದೆ ಮತ್ತು ಇಬ್ಬರ ಮಧ್ಯದಲ್ಲಿ ನಂಬಿಕೆ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಬಾಂಡಿಂಗ್ ಬೆಳೆದುಕೊಳ್ಳುತ್ತದೆ. ನಿಮ್ಮಿಬ್ಬರದಲ್ಲಿ ಬಾಂಡಿಂಗ್ ಬೆಳೆದು ನೀವಿಬ್ಬರು ಚೆನ್ನಾಗಿರ್ತೀರಾ ಅನ್ಕೊಳ್ಬಹುದು. ಈ ಮಾಸದಲ್ಲಿ ಅನ್ಕೊಳ್ಳೋದಿಲ್ಲ, ನೀವಿಬ್ಬರು ಚೆನ್ನಾಗಿರ್ತೀರಾ ಈ ಮಾಸದಲ್ಲಿ. ವಿವಾಹಿತರಿಗೆ ವಿಶೇಷ ಸಲಹೆ ಏನಪ್ಪಾ ಅಂದ್ರೆ, ಸಂಗಾತಿಯೊಂದಿಗೆ ಮಾತನಾಡುವಾಗ ಅಹಂಕಾರವನ್ನು ಬದಿಗಿಟ್ಟು ಬುದ್ಧಿವಂತಿಕೆಯಿಂದ ವರ್ತಿಸಿ. ಯಾಕೆಂದ್ರೆ ಅಹಂಕಾರದಿಂದ ಮಾತಾಡೋದು ಒಳ್ಳೆಯದಲ್ಲ. ನಿಮ್ಮ ಜೀವನದಲ್ಲಿ ಈ ಮಾಸ ಅಂತ ಬಂದಿಲ್ಲ, ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಹಂಕಾರ ಅನ್ನೋದು ಕಡಿಮೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಆರೋಗ್ಯದ ವಿಚಾರ ನೋಡೋದಾದ್ರೆ, ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಈ ತಿಂಗಳು ಸಾಧಾರಣವಾಗಿ ಕಾಣಲಿದ್ದೀರಿ. ದೊಡ್ಡ ಮಟ್ಟದ ಸಮಸ್ಯೆಗಳೇನು ಕಾಣೋದಿಲ್ಲ. ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಆಯಾಸ ಮತ್ತು ಮಾನಸಿಕ ಕಿರಿಕಿರಿ ಅನ್ನೋದು ಕಾಡುತ್ತದೆ. ಈ ಮಾಸದಲ್ಲಿ ಕೆಲವೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಆರೋಗ್ಯದ ಕಡೆಗೆ ಮತ್ತು ನಿಮ್ಮ ದೈಹಿಕ ವಿಚಾರದಲ್ಲಿ ಸ್ವಲ್ಪ ಅಂದ್ರೆ ಮಳೆಯ ವಾತಾವರಣ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಆಹಾರದ ಮೇಲೆ ಗಮನ ಇರಲಿ. ಆದಷ್ಟು ಮನೆಯ ಆಹಾರ ಸೇವಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ವಿದ್ಯಾರ್ಥಿ ವಿಷಯಕ್ಕೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲಕರವಾಗಿರ್ತದೆ. ಏಕಾಗ್ರತೆಗೆ ಹೆಚ್ಚು ಸಮಯ ನೀಡಿ ನೀವು ಅಂದ್ಕೊಂಡಂತ ಗುರಿಗೆ ತಲುಪ್ತೀರಿ. ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಶುಭವಾರ ಯಾವ್ದಪ್ಪ ಅಂದ್ರೆ ಬುಧ, ಶುಕ್ರ, ಶನಿ. ಹಾಗೂ ಶುಭ ಬಟ್ಟೆ ಯಾವ್ದಂದ್ರೆ ಹಸಿರು ಬಿಳಿ. ಪರಿಹಾರ ಏನಪ್ಪಾ ಅಂದ್ರೆ, ವೃಷಭ ರಾಶಿಯವರಿಗೆ ಶಿವನ ದೇವಸ್ಥಾನಕ್ಕೆ ಸೋಮವಾರ ದಿನದಂದು ಅಭಿಷೇಕ ಮಾಡಿ ಅಥವಾ ಶಿವನ ಪಂಚಾಕ್ಷರಿ ಮಂತ್ರ ಅಂತ ಇರುತ್ತೆ, ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ 108 ಸರಿ ಓಂ ನಮಃ ಶಿವಾಯ ಎಂದು ನೀವು ಶಿವನ ಪಂಚಾಕ್ಷರಿ ಮಂತ್ರ ಜಪಿಸಿದ್ದೇ ಆದರೆ ನಿಮ್ಮ ಸಕಲ ಕಷ್ಟಗಳದು ದೂರವಾಗಿ ನೀವು ಏನೇ ಕೆಲಸ ಮಾಡಿದ್ರೆ ಅದರಲ್ಲಿ ಪ್ರಗತಿ ಕಾಣ್ತೀರಿ. ಮತ್ತು ಪ್ರತಿ ಶನಿವಾರ ದಾನ ಮಾಡೋದ್ರಿಂದ ಗ್ರಹಗಳ ದೋಷ ನಿವಾರಣೆ ಆಗುತ್ತದೆ. ನಿಮ್ಮ ಜೀವನದ ಯಾವುದೇ ತರಹದ ಸಮಸ್ಯೆಗಳು, ತೊಂದರೆಗಳು, ತಾಪತ್ರಯಗಳು ಇತ್ತು ಅಂದ್ರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕ ಮಾಡಿ ಪರಿಪೂರ್ಣವಾಗಿ ಕೂಲಂಕುಷವಾಗಿ ಮಾತನಾಡಬಹುದು.
ಇದೇ ತರಹದ ಹೆಚ್ಚಿನ ಮಾಹಿತಿಯಾಗಿ ಈ ಕೆಳಗಡೆ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು, ತೊಂದರೆಗಳು, ತಾಪತ್ರಯಗಳು ಕಾಣುತ್ತಿತ್ತು ಅಂದ್ರೆ, ನಿಮ್ಮ ಕುಲದೇವರು, ಮನೆ ದೇವರು ಏನಾದರೂ ಕಾಡ್ತಿತ್ತು ಅಂದ್ರೆ, ಅದು ಪರಿಪೂರ್ಣವಾಗಿ ಒಂದು ಒಳ್ಳೆಯ ಜ್ಯೋತಿಷರ ಹತ್ರ, ನಮ್ಮ ಹತ್ರನೇ ಬರ್ಬೇಕು, ನಮಗೆ ಕಾಲ್ ಮಾಡ್ಬೇಕಂತ ಏನು ವಿಚಾರ ಇಲ್ಲ. ಆದ್ರೆ ಒಳ್ಳೆಯ ಜ್ಯೋತಿಷಿಗಳ ಹತ್ರ ಅಲ್ಲೇ ಅಕ್ಕಪಕ್ಕದಲ್ಲಿ ನಿಮ್ಮ ಜಾತಕ ಮತ್ತೆ ನಿಮ್ಮ ಜನ್ಮ ಕುಂಡ್ಲಿ ತೋರಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಆದಷ್ಟು ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣ್ಲಿ, ನಿಮ್ಮ ಜೀವನ ಸುಖದಾಯಕ, ಶಾಂತಿದಾಯಕ, ನೆಮ್ಮದಿದಾಯಕವಾಗಿ ಇರ್ಲಿ ಅಂತ ತಾಯಿ ಸಿಗಂದೂರು ಚೌಡೇಶ್ವರಿ ದೇವಿ ಹತ್ರ, ತಾಯಿ ದುರ್ಗಾ ಪರಮೇಶ್ವರಿ ಹತ್ರ ಆರಾಧನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.